ಪ್ರೀತಿಯ ದೇವಜನರೇ, ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ದೊಡ್ಡ ಸಂತೋಷ. ಕಳೆದ ವಿಡಿಯೋವಿನ ಮೂಲಕ ಅನೇಕ ಜನ ನೀವು ನೋಡಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲೂ ಸಹ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಯೂಟ್ಯೂಬ್ ಒಂದು ಚಾನೆಲ್ ಮೂಲಕ ಪ್ರತಿದಿನ ರಿನ್ಯೂವಿಂಗ್ ಥಾಟ್ಸ್ ಎಂಬ ಒಂದು ದೇವರ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಾವು ಆದಿಕಾಂಡ 4ನೇ ಅಧ್ಯಾಯ, ಅದರಲ್ಲಿ ಕಾಯನನು ಹಾಗೂ ಏಬೆಲನ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಾಯನನು ಹಾಗೂ ಏಬೆಲನು ಇವರಿಬ್ಬರೂ ಸಹ ಒಂದು ದಿನ ದೇವರ ಸಮ್ಮುಖಕ್ಕೆ ಹೋಗಿ ದೇವರಿಗೆ ಅವರು ಕಾಣಿಕೆಯನ್ನ ಸಮರ್ಪಿಸಬೇಕೆಂಬುದಾಗಿ ಅವರು ಹೋಗಿದಾಗ, ಅಲ್ಲಿ ಕಾಯನನು ತಾನು ಬೆಳೆದ ಒಂದು ಹೊಲದಲ್ಲಿ ಕೆಲವೊಂದನ್ನು ತೆಗೆದುಕೊಂಡು ಬಂದು ಅವನು ದೇವರಿಗೆ ಕಾಣಿಕೆಯನ್ನು ಅವನು ಸಮರ್ಪಿಸ್ತಾನೆ. ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ಕಾಯನನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಏಬೆಲನು ತನ್ನ ಕುರಿಯ ಹಿಂಡಿನಲ್ಲಿ ಚೊಚ್ಚಲವಾದದನ್ನು ತೆಗೆದುಕೊಂಡು ಬಂದು ಅವನು ದೇವರಿಗೆ ಹೋಮವನ್ನು ಸಮರ್ಪಿಸಿದನು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ದೇವರು ಏಬೆಲನನ್ನು ಅವನ ಕಾಣಿಕೆಯನ್ನ ದೇವರು ಮೆಚ್ಚಿದನು ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ನಮ್ಮ ಸ್ವನೀತಿಯಿಂದ, ನಮ್ಮ ಸ್ವಂತ ಕ್ರಿಯೆಗಳಿಂದ ನಾವೆಂದಿಗೂ ದೇವರಿಂದ ನಾವು ಮೆಚ್ಚುಗೆಯನ್ನ ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಏಬೆಲನು ಹೇಗೆ ತನ್ನ ಕುರಿಯನ್ನ ತೆಗೆದುಕೊಂಡು ಬಂದು ಅವನು ದೇವರಿಗೆ ಹೋಮವನ್ನ ಮಾಡಿ ಸಮರ್ಪಿಸಿದನು, ಅಲ್ಲಿ ದೇವರಿಂದ ಅವನು ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ದೇವರು ಸಹ ತನ್ನ ಸ್ವಂತ ಮಗನಾಗಿರುವಂಥ ಯೇಸುವನ್ನ ಈ ಲೋಕಕ್ಕೆ ಅವರು ಕಳಿಸಿ ಅವರ ಮರಣದ ಮೂಲಕ, ಅವರ
ನಮ್ಮೆಲ್ಲರ ಕಾರ್ಯವನ್ನು ಆತ ಮೇಲೆ ಹೊರಿಸಿ ಆತನು ನಮಗೋಸ್ಕರ ಬಲಿಯಾಗಿರುವುದರ ಮೂಲಕ ಇವತ್ತು ನಾವೆಲ್ಲರೂ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಿದ್ದೇವೆ. ನಾವು ದೇವರಿಂದ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಹಲವಾರು ಸಮಯದಲ್ಲಿ ನಾವು ಜನರಿಂದ ನಾವು ನಿರಾಕರಿಸಲ್ಪಟ್ಟಿರಬಹುದು, ಜನರಿಂದ ನಾವು ತಳ್ಳಲ್ಪಟ್ಟಿರಬಹುದು, ನಾವು ಜನರ ಮೆಚ್ಚುಗೆಗೆ ನಾವು ಪಾತ್ರರಾಗಿಲ್ಲದೇ ಇರಬಹುದು. ಆದರೆ ಈ ಒಂದು ದಿನದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಆತನು ಸ್ವೀಕರಿಸಿದ್ದಾರೆ, ನಮ್ಮನ್ನು ದೇವರು ಮೆಚ್ಚಿದ್ದಾರೆ. ಅದು ನಮ್ಮ ಕ್ರಿಯೆಗಳಿಂದ ಅಲ್ಲ, ತನ್ನ ಸ್ವಂತ ಮಗನಾಗಿರುವಂಥ ಯೇಸು ಕ್ರಿಸ್ತನ ಒಂದು ಬಲಿಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ನಾವು ದೇವರ ಆ ಒಂದು ಪ್ರೀತಿಗೆ, ದೇವರ ಒಂದು ಕೃಪೆಗೆ, ಆ ದೇವರ ಒಂದು ಮೆಚ್ಚುಗೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಆದ್ದರಿಂದ ದೇವರು ನನ್ನನ್ನು ನಿಮ್ಮನ್ನು ತನ್ನ ಮಗನ ಮೂಲಕ ನಮ್ಮನ್ನು ಸ್ವೀಕರಿಸಿದ್ದಾರೆ, ನಮ್ಮನ್ನು ಮೆಚ್ಚಿದ್ದಾರೆ. ಆದ್ದರಿಂದ ಈ ಒಂದು ಸಂತೋಷದೊಟ್ಟಿಗೆ, ಈ ಒಂದು ಕಾರ್ಯದೊಟ್ಟಿಗೆ ಈ ಒಂದು ದಿನವನ್ನು ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಿನಲ್ಲಿ ನಾವು ಇದನ್ನು ತೆಗೆದುಕೊಂಡು ನಾವು ದೇವರಿಗೆ ಸ್ತೋತ್ರದ ಮೂಲಕ ನಾವು ದೇವರಿಗೆ ನಾವು ಮಹಿಮೆ ಪಡಿಸೋಣ. ದೇವರು ನನ್ನನ್ನು ನಿಮ್ಮನ್ನು ಒಂದು ಕುರಿಯ ರಕ್ತದಿಂದ ದೇವರು ನಮ್ಮನ್ನು ಪಡ್ಕೊಂಡಿಲ್ಲ, ತನ್ನ ಸ್ವಂತ ಮಗನಾದಂಥ ಯೇಸುವಿನ ರಕ್ತದ ಮೂಲಕ ನನ್ನನ್ನು ನಿಮ್ಮನ್ನು ದೇವರು ಪಡೆದುಕೊಂಡಿದ್ದಾರೆ, ನಮ್ಮನ್ನು ಆತನು ಸ್ವೀಕರಿಸಿಕೊಂಡಿದ್ದಾರೆ. ಆ ದೇವರ ಆ ಒಂದು ಮೆಚ್ಚುಗುವಿಕೆಗೆ ನಾವು ಪಾತ್ರರಾಗಿದ್ದೇವೆ. ಹಾಗೂ ಆ ದೇವರಿಗೆ ನಾವೆಲ್ಲರೂ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ದಿನ ನಿಮಗೆ ಶುಭವಾಗಲಿ.